ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಲಾಸ್ಟ್ ವ್ಲಾಗಲ್ಲಿ ತಿಳಿಸಿದ್ದೆ ನಿಮಗೆ ನನ್ನ ಫ್ರೆಂಡ್ ಮದುವೆ ಇದೆ, ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಅದೇ ಮದುವೆ ಮನೆ ಇದು. ಆಲ್ರೆಡಿ ಬಳೆ ಶಾಸ್ತ್ರ ನಡೀತಾ ಇದೆ. ಫಸ್ಟೇ ಮದುವೆ ಹೆಣ್ಣಿಗೆ ಬಳೆ ಹಾಕ್ಬಿಟ್ಟು ಆಮೇಲೆ ಮದುವೆಗೆ ಬಂದಿರೋರಿಗೆ ಮತ್ತು ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ರಿಗೂ ಕರೆದ್ಬಿಟ್ಟು ಬಳೆ ತೊಡಿಸ್ತಾರೆ. ಹಾಗೆ ಊರಲ್ಲಿರೋರ್ಗು ಕರೆದು ಬರ್ತಾರೆ ತುಂಬ ಜನ ಬಂದುಬಿಟ್ಟು ಬಳೆ ತೊಡಿಸ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಇದು ಒಳ್ಳಕ್ಕಿ ಶಾಸ್ತ್ರ ಮಾಡ್ತಾ ಇದ್ದಾರೆ. ಅದೇ ಇಲ್ಲಿ ಒಳ್ಳಕ್ಕಿ ಶಾಸ್ತ್ರ ಮಾಡ್ತಾ ಇದ್ದಾರೆ. ನೋಡಿ ಯಾವ ಥರ ಪೂಜೆ ಮಾಡ್ತಾರೆ. ನಮ್ಮ ಹಳ್ಳಿ ಕಡೆ ತುಂಬ ಪ್ರತಿಯೊಂದು ಶಾಸ್ತ್ರನೂ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅಲ್ಲಿ ಮದುವೆ ಹೆಣ್ಣವ್ರ ಅಮ್ಮನೂ ನಾನು ಸ್ವಲ್ಪ ಹೊತ್ತು ಪದ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕೂತಿದ್ದಾರೆ. ಅಲ್ಲಿ ಕೂತಿದ್ದಾರೆ ನೋಡಿ, ಅವರೇ ಸಿಮೆಂಟ್ ಕಲರ್ ಸ್ಯಾರಿ ಹಾಕಿದ್ದಾರಲ್ಲ ಅವರು ಚೆನ್ನಾಗಿ ಹೇಳ್ತಾರೆ. ತುಂಬ ಎಲ್ಲ ಕಡೆ ಹೋಗ್ತಾ ಇರ್ತಾರಲ್ವ, ನೋಡ್ತಾ ಇರ್ತಾರೆ. ತುಂಬ ಜನ ಬರ್ತಾರೆ. ಇನ್ನೂ ಅಜ್ಜಿ ವಯಸ್ಸಾದವ್ರು ತುಂಬ ಜನ ಇದ್ದರೆ ಇನ್ನೂ ಚೆನ್ನಾಗಿ ಜೋರಾಗಿ ಪದ ಹೇಳ್ತಾರೆ. ಇಲ್ಲಿ ಕಮ್ಮಿ ಜನ ಇದ್ದರು, ಒಂದು 5-6 ಜನ ಅಷ್ಟೇ. ಅವರೇ ಪದ ಹೇಳ್ತಾ ಇದ್ದರು. ಇದು ಒಳ್ಳಕ್ಕಿ ಶಾಸ್ತ್ರ ಎಲ್ಲ ಮಾಡಿ ಇವ್ರು 3 ಜನನೂ ಪೂಜೆ ಮಾಡಿ ಎಲ್ಲ ಆದಮೇಲೆ ಆ 3 ಜನ ಏನು ಪೂಜೆ ಮಾಡಿರ್ತಾರಲ್ವ ಅವ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಎಲೆ ಅಡಿಕೆ ಕೊಡ್ತಾ ಇದ್ದಾರೆ. ಪಾಪ ಫೋಟೋದರಂತೂ ತುಂಬ ಕಷ್ಟಪಡ್ತಾಯಿದ್ರು. ಯಾವ ಕಡೆ ಹೋದರೂ ಬಿಸಿಲು, ಫೋಟೋಸೇ ಚೆನ್ನಾಗಿ ಬರ್ತಾ ಇರಲಿಲ್ಲ. ಅವ್ರ ಮನೆ ಮುಂದೆ ಏನು ಗಿಡಗಳು ಅಡ್ಡ ಆ ಥರ ಏನು ಇರಲಿಲ್ಲ, ಚಪ್ಪರ ಅಷ್ಟೇ ಇತ್ತು. ಬಿಸಿಲಲ್ವಾ, ಆಲ್ರೆಡಿ ಒಂದು 5:35 ಆಗಿತ್ತು, ಆದರೂ ತುಂಬ ಬಿಸಿಲಿತ್ತು. ಅವರಾದರೆ ಯಾವ ಕಡೆ ಫೋಟೋ ತೆಗಿಯೋದಾ ಅಂತ ಯೋಚನೆ ಮಾಡ್ತಿದ್ರು. ಇನ್ನು ಕೊನೆಗೆ ಮನೆ ಒಳಗೆ ಸೀಟ್ ಹಾಕಿದ್ದಾರೆ ಮೇಲೆ, ಅದರಡೆಯಲ್ಲೇ ಬಂದು ಕೂತ್ಕೊಂಡು ಇಲ್ಲೇ ಫೋಟೋ ತೆಗಿತೀವಿ ಅಂತ ಕೂತಿದ್ರು. ಅವ್ರದ್ದಾಗಿ ಆದಮೇಲೆ ಹತ್ತಿ ಕೊನೆ ಕಡ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು 3 ಜನಕ್ಕೆ ಗಂಡು ಮಕ್ಳಿಗೆ ಕೂರಿಸಿ ಪೂಜೆ ಮಾಡ್ತಾರೆ. ಇಲ್ಲಿ ತುಂಬ ಚೆನ್ನಾಗಿ ತಮಾಷೆ ಮಾಡ್ತಾಯಿದ್ರು. 2 ಅಳಿಯಂದ್ರಾಗೋರು, ಒಬ್ಬರು ಮಗ ಆಗೋರು ಕೂತಿದ್ರು. ಆ ಅಜ್ಜಿಗೆ ಹೂವು ಹಾಕ್ತಿದ್ದಾರಲ್ಲ ಆ ಅಜ್ಜಿಗೆ, ಆ ಅಜ್ಜಿ ಅಳಿಯಂದ್ರಿಗೆಲ್ಲ ತುಂಬ ಅರ್ಶಿನ ಎಲ್ಲ ಮೆತ್ತುತ್ತಾ ಇದ್ರು. ನೋಡಿ, ನಿಮ್ಮ ಮಗುಗಾದರೆ ಸ್ವಲ್ಪ ಹಚ್ಚುತ್ತೀರಾ, ನಮಗಾದರೆ ಜಾಸ್ತಿನೇ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಸೆಂಟ್ರಲ್ಲಿ ಕೂತಿರೋ ಅಂಕಲ್ ತುಂಬ ತಮಾಷೆ ಮಾಡ್ತಾಯಿದ್ರು. ಈ ಲಾಸ್ಟಲ್ಲಿ ಕೂತಿದ್ದಾರಲ್ಲ ಅವರು ಅಜ್ಜಿಗೆ ಮಗ ಆಗಬೇಕು. ಅಂದರೆ ಮಗ ಅಂದರೆ ಸ್ವಂತ ಮಗ ಏನಲ್ಲ, ವರ್ಷಲಿ ಮಗ ಆಗಬೇಕು. ಆ ಕಡೆ ಇರೋರು ಅಳಿಯಂದ್ರಾಗಬೇಕು. ಹಾಗಾಗಿ ತುಂಬ ತಮಾಷೆ ಮಾಡ್ತಿದ್ರು. ಫೋಟೋ ಪೋಸ್ಗೆ ಅಜ್ಜಿ ತುಂಬ ಚೆನ್ನಾಗಿ ನಿಂತ್ಕೋತಾರೆ, ಹಾಗೆ ಹೀಗೆ ಅಂತ ಎಲ್ಲ ತಮಾಷೆ ಮಾಡ್ತಾಯಿದ್ರು. ಅಂಕಲು ಅಷ್ಟೇ. ಇದು ಒಂಬಳೆ ಅಂತ ಕರೀತಾರೆ ನಮ್ಮ ಕಡೆ, ಅಡಿಕೆ ಒಂಬಳೆ ಇಡ್ತಾರೆ. ಅದು ಅವ್ರಿಗೆಲ್ಲ ತುಂಬ ಜಾಸ್ತಿನೇ ಇಡ್ತಾರೆ ನೋಡಿ ಅಜ್ಜಿ, ಎಷ್ಟೊಂದೆಲ್ಲ ಇಡ್ತಾರೆ. ಮತ್ತು ಈ ಕಡೆ ಲಾಸ್ಟ್ ಕೊನೆಗೆ ಬರೋ ಅಷ್ಟರೊಳಗೆ ಒಂದು ಚಿಕ್ಕ ಪೀಸ್ ತಗೊಬಂದು ಸಿಗಿಸ್ತಾರೆ ಈ ಕಡೆ ಲಾಸ್ಟ್ ಅಣ್ಣಂಗೆ. ಅದಕ್ಕೆ ಕಾಮಿಡಿ ಮಾಡ್ತಾ ಇದ್ದಾರೆ ಸೆಂಟ್ರಲ್ಲಿರೋ ಅಂಕಲ್ಲು. ತುಂಬ ಚೆನ್ನಾಗಿ ಇರುತ್ತೆ, ಎಂಜಾಯ್ ಮಾಡ್ಬೋದು. ನಮ್ಮ ಕಡೆ ಹಳ್ಳಿ ಕಡೆ ಮದುವೆ ಎಲ್ಲ ಮಾಡೋದಾದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಶಾಸ್ತ್ರದಲ್ಲೂ ಕಾಮಿಡಿ ಮಾಡಿಕೊಂಡು ಅಳಿಯ ಆಗೋರು ಅತ್ತೆ ಆಗೋರು ಅಳಿಯ ಆಗೋರು ಅಳಿಯಂದರು ತುಂಬ ಚೆನ್ನಾಗಿ ಕಾಮಿಡಿ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತೀವಿ ಮದುವೆಗಳನ್ನ. ಹಾಗೆ ಫೋಟೋದಲ್ಲಿ ನೋಡಿ ಯಾವ್ಯಾವ ಕಡೆ ಯಾವ್ಯಾವ ಆ್ಯಂಗಲಲ್ಲಿ ಫೋಟೋ ತೆಗಿತಾರೆ ಅಂತ. ಯಾವ ಕಡೆ ನಿಂತರೂ ಬಿಸಿಲಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಈಗ ಸ್ವಲ್ಪ ಬಿಸಿಲು ಡೌನ್ ಆಯಿತು, ಹಾಗಾಗಿ ಮಾಮೂಲಿ ಸ್ಟ್ರೈಟಲ್ಲೇ ಫೋಟೋ ತೆಗಿಯೋಣ ಅಂತ ಹೋಗ್ತಾ ಇದ್ದಾರೆ. ಆ ಅಣ್ಣ ಅಂತೂ ನಮ್ಮ ಕಷ್ಟ ಯಾರಿಗೆ ಹೇಳಮ್ಮ ಅಂತ ಹೇಳ್ಕೊಂಡು ನಗಾಡ್ಕೊಂಡಿದ್ರು ಅಂತ. ಇದು ಇನ್ನು ನೋಡಿ, ಅದು ಹತ್ತಿ ಕೊನೆ ಕಟ್ಕೊಬರೋಕ್ಕೆ ಅಂತ ಹೇಳಿದ್ನಲ್ಲ, ಅವ್ರಿಗೆ ಒಬ್ಬೊಬ್ಬರಿಗೆ ಮಚ್ಚು ಮತ್ತು ಕೊಡಲಿ ಆ ಥರ ಕೊಡ್ತಾರೆ. ಅದನ್ನು ತೊಗೊಂಡು ಅವ್ರು ಹೋಗಿ ಕಟ್ಕೊಂಬರ್ತಾರೆ. ಯಾವುದಾದ್ರೂ ತೋಟ ಮತ್ತು ಹೊಲದಲ್ಲಿರುತ್ತಲ್ಲ ಅಲ್ಲಿ ಹೋಗಿ ಕಟ್ಕೊಬರ್ತಾರೆ. ಅಷ್ಟೊತ್ತಿಗೆ ಇನ್ನೇನು ಬ್ಯಾಂಡ್ ಸೆಟ್ ಅವರು ಬಂದಿದ್ದರು. ನೋಡಿ ಬಾರಿಸ್ತಾ ಇದ್ದಾರೆ. ಅದು ಸೌಂಡ್ ತೋರಿಸ್ತೀನಿ, ಬೇರೆ ಕಡೆ ಇನ್ನೊಂದು ಹತ್ರ ಬಾರಿಸ್ತಾರಲ್ಲ ಅಲ್ಲಿ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾಯಿದ್ರು. ಅದಕ್ಕೆ ಎಲ್ಲ ಕೂತ್ಕೊಂಡು ನೋಡ್ತಾಯಿದ್ವಿ. ತುಂಬ ದಿನ ಆಗಿತ್ತಲ್ಲ, ಮಿಸ್ ಮಾಡ್ಕೊಂಡಿದ್ವಿ. ನಾನು ಯಾವುದೂ ಮದುವೆಗೆ
ಹೋಗಿರಲಿಲ್ಲ. ತುಂಬ ದಿನ ಆದಮೇಲೆ ಮದುವೆಗೆ ಬಂದಿದ್ದೀನಿ ನನ್ನ ಫ್ರೆಂಡ್ ಮದುವೆಗೆ. ಅದಕ್ಕೆ ನೋಡ್ತಾ ಇದ್ವಿ. ಅದೆಲ್ಲ ಆಯಿತು. ಎಲ್ಲ ಆದಮೇಲೆ ಹೆಣ್ಣನ್ನ ಚೌಟ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವರೇ ನೋಡಿ ಮದುವೆ ಹೆಣ್ಣು. ತುಂಬ ನಾಚ್ಕೋತಾರೆ. ಚೌಟ್ರಿ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಚೌಟ್ರಿ ಹತ್ರ ಬಂದು ಎಲ್ಲ ರೆಡಿ ಆಗಿಬಿಟ್ಟು ಗಂಡು ಬಂದಿತ್ತು. ಗಂಡು ಬಂದಿರೋರಿಗೆ ಎದುರು ತುಂಬಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಜ್ಯೂಸು, ಕರ್ಜಿಕಾಯಿ, ನಿಪ್ಪಟ್ಟು ಆ ಥರ ಎಲ್ಲ ಮಾಡಿಕೊಂಡು ಹೆಣ್ಣಿನವರು ತೊಗೊಂಡೋಗ್ಬೇಕು. ಗಂಡಿನವರು ಬಂದುಬಿಟ್ಟು ಕೂತಿರ್ತಾರೆ. ಅಲ್ಲಿ ಚೇರೆಲ್ಲ ಹಾಕಿರ್ತಾರಲ್ವ, ಅಲ್ಲಿ ಕೂತಿರ್ತಾರೆ. ಅದನ್ನೆಲ್ಲ ವಿಡಿಯೋ ಮಾಡ್ಕೋತಾ ಇದ್ರು. ನಾವು ಬಂದಿದ್ವಿ. ಬಂದು ನಿಂತಿದ್ವಿ. ಅಲ್ಲಿ ಕಂಬಳಿ ಇರಲಿಲ್ಲ, ಕಂಬಳಿ ತರೋದಕ್ಕೆ ಹೋಗಿದ್ರು. ಹಾಗಾಗಿ ನಾವು ಅಲ್ಲೇ ನಿಂತಿದ್ವಿ. ತುಂಬ ಕಾಮಿಡಿ ಮಾಡ್ತಾರೆ ಇಲ್ಲೂ. ಅಳಿಯ ಅಂದ್ರಿಗೆ ಬಟ್ಟಿಡೋದು, ಅತ್ತೆರೆಲ್ಲ ಹೋಗ್ತಾರಲ್ಲ, ಜಾಸ್ತಿ ಬಟ್ಟಿಡೋದು ಆ ಥರ ಎಲ್ಲ ಮಾಡಿಕೊಂಡು ಕಾಮಿಡಿ ಮಾಡ್ತಾ ಇರ್ತಾರೆ. ನೋಡಿ ಹೇಗಿದೆ. ಅಲ್ಲಿ ಸೆಂಟ್ರಲ್ಲಿ ಕೂತಿದ್ದಾರಲ್ಲ ಅವರು ಮದುವೆ ಗಂಡು. ಈ ಕಡೆ ಎಲ್ಲ ಚೌಟ್ರಿಲಾಗಿರೋದ್ರಿಂದ ಎಲ್ಲ ಒಂದೇ ಹತ್ರ ಇರುತ್ತೆ, ಮಾಡ್ತಾರೆ. ಅದೇ ಊರ ಕಡೆ ಯಾವುದಾದ್ರೂ ಮಾಡೋದಾದರೆ ದೇವಸ್ಥಾನ ಇರುತ್ತಲ್ಲ, ಹೆಣ್ಣೂರಿಗೆ ಗಂಡು ಬಂದಾಗ ಯಾವುದಾದ್ರೂ ದೇವಸ್ಥಾನದಲ್ಲಿ ಕೂರಿಸ್ಬಿಟ್ಟು ಈ ಥರ ಶಾಸ್ತ್ರ ಮಾಡ್ತಾರೆ. ಡೈರೆಕ್ಟ್ ಹೆಣ್ಣಿನ ಮನೆಗೂ ಕರ್ಕೊಂಡು ಹೋಗೋದಿಲ್ಲ. ಅಲ್ಲಿ ಬಿಡ್ದಿ ಮನೆ ಅಂತ ಹೇಳ್ಬಿಟ್ಟು ಬೇರೆ ನೆಂಟರಾಗೋರ ಮನೆ ಹತ್ರ ಬಿಟ್ಟಿರ್ತಾರೆ ಆ ಕಡೆ. ಇದು ಚೌಟ್ರಿಲಿರೋದ್ರಿಂದ ಎಲ್ಲ ಒಂದೇ ಹತ್ರನೇ. ಬಟ್ ಹೆಣ್ಣು ಆ ಕಡೆ ಒಳಗಿರುತ್ತೆ, ಗಂಡು ಹೊರ್ಗಡೆ ಇದ್ದು ಶಾಸ್ತ್ರ ಮುಗಿಸ್ಕೊಂಡು ಗಂಡಿನ ರೂಮಿಗೆ ಗಂಡು ಹೋಗುತ್ತೆ. ಅದೆಲ್ಲ ಮುಗಿದ್ಮೇಲೆ ನೋಡಿ ಒಬ್ಬೊಬ್ಬರಿಗೆ ಬಟ್ಟೆ ಎಲ್ಲ ಇಟ್ಬಿಟ್ಟು ಅವ್ರಿಗೆ ಬರ್ಮಾಡ್ಕೊಳ್ಳೋ ಶಾಸ್ತ್ರ ಅಂತ ಕರೀತಾರೆ ಇದು. ಅವರಿಗೆಲ್ಲ ಇದನ್ನು ಕೊಡ್ತಾವ್ರೆ, ಪಾನಕ. ಇಲ್ಲಿ ಎಲ್ಲ ಆಯಿತು. ಎಲ್ಲ ಮುಗಿಸ್ಕೊಂಡು ಚೌಟ್ರಿ ಒಳಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ ಗಂಡನ್ನ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನೀವು ಏನು ಹೇಳಬೇಕು ಅಥವಾ ನಾನು ಮಾಡೋ ಮಿಸ್ಟೇಕ್ ಏನಾದರೂ ಹೇಳಿ, ನಾನು ಅದು ಸರಿ ಮಾಡ್ಕೋತೀನಿ. ನನಗೇನೇ ಹೇಳಬೇಕಂದ್ರೂ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ, ನಾನು ಅರ್ಥ ಮಾಡ್ಕೋತೀನಿ. ಹಾಗೆ ತುಂಬ ಜನನೇ ಬಂದಿದ್ದರು. ಆದರೆ ಜಾತ್ರೆ ಥರ ಇತ್ತು ಮದುವೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ ನಾವು. ನಾನು ಮೊದಲನೇ ಬಾರಿ ಇಷ್ಟು ಗ್ರ್ಯಾಂಡಾಗಿ ತುಂಬ ಹತ್ರದಿಂದ ಮದುವೆ ಮಾಡ್ತಾ ಇರೋದಂದರೆ ಇದೇ ನನ್ನ ಫ್ರೆಂಡ್ ಮದುವೆನೇ. ಯಾವುದೂ ಅಷ್ಟು ಹತ್ರದಿಂದ ನಾನು ಯಾವುದಕ್ಕೂ ಹೋಗಿಲ್ಲ. ರಿಸೆಪ್ಷನ್ಗೆ ಹೋಗಿ ಮುಹೂರ್ತ ಮುಗಿಸ್ಕೊಂಡು ಬಂದುಬಿಡ್ತಿದ್ದೆ. ತುಂಬ ಚೆನ್ನಾಗಿ ಮಾಡಿದ ಮದುವೆ ಅಂದರೆ ಇದೊಂದೇ. ರಿಸೆಪ್ಷನ್ ನಡೀತಾ ಇದೆ ನೋಡಿ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ. ಇವರು ನಮ್ಮ ಫ್ರೆಂಡ್ಸು, ಹೈಸ್ಕೂಲ್ ಫ್ರೆಂಡ್ಸು. ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾಯಿದ್ರು. ಏನಮ್ಮಿ ನೀನು ಎಲ್ಲನೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀಯ, ನಮ್ಮನ್ನೂ ಯಾಕೆ ತೋರಿಸ್ತೀಯ, ಸುಮ್ಮನಿರಮ್ಮಿ ಬೇಡ ಅಂತ ಹೇಳ್ಬಿಟ್ಟು ಮಾತಾಡ್ಕೋತಾ ಇದ್ದರು. ನಮ್ಮ ಮನೆಯವರು ಅಲ್ಲೇ ಕೂತಿದ್ರು. ಇನ್ನೇನು ರಿಸೆಪ್ಷನ್ ನಡೀತಾ ಇದೆ. ನಾವು ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋಗಿದ್ವಿ. ನನ್ನ ತಂಗಿ ಫೋನಲ್ಲಿ ತೆಗಿಬೇಕು ಅಂತ ಹೇಳ್ಬಿಟ್ಟು ಕೆಳಗೆ ಇಳಿದು ಬಂದಳು. ನಾವು ಹಿಂದೆಗಡೆ ನಿಂತಿದ್ವಿ. ಅಲ್ಲಿ ಬೇರೆಯವರೆಲ್ಲ ಬಂದಿದ್ದರು ಫೋಟೋ ತೆಗೆಸ್ಕೊಳ್ಳೋಕ್ಕೆ. ನಾವು ಹಿಂದೆಯೇ ನಿಂತ್ಬಿಟ್ಟು, ನಾವು ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗಲ್ವಲ್ಲ, ಏನಾದರೂ ಚೇಷ್ಟೆ ಮಾಡ್ತಾ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಸೆಲ್ಫಿ ತಗೋತಾ ಇದ್ವಿ ಹಿಂದೆ ನಿಂತ್ಕೊಂಡು. ನಾನು ನನ್ನ ಫ್ರೆಂಡ್ಸ್ ಎಲ್ಲನೂ. ಹೈದ್ರಾಬಾದು, ಆಮೇಲೆ ಹಿಂದೂಪುರ, ಬೆಂಗಳೂರಿಂದ ಎಲ್ಲ ಬಂದಿದ್ದರು. ತುಂಬ ಜನ ಬಂದಿದ್ದರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ಅವಳು ಮದುವೆ ನೆಪದಲ್ಲಾದರೂ ಫ್ರೆಂಡ್ಸ್ನ ಮೀಟ್ ಆಗೋಕ್ಕಾಯ್ತಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಇವರು ನಮ್ಮ ಅತ್ತೆ ಮಾವ ಆಗಬೇಕು ವರ್ಷದಲ್ಲಿ. ಅವರು ಅಷ್ಟೇ ನಮ್ಮ ಸೊಸೆಂದ್ರ ಜೊತೆ ಫೋಟೋ ತಗೋಬೇಕು ನಾವು ಅಂತ ಹೇಳ್ಬಿಟ್ಟು ಮತ್ತೆ ನಾವು ಫ್ರೆಂಡ್ಸ್ ಜೊತೆ ತಗೊಂಡಿದ್ದೆ ಅಲ್ಲದೇ ಇನ್ನೊಂದು ಸಲ ಕರ್ಕೊಂಡು ಹೋಗಿದ್ರು. ಚೆನ್ನಾಗಾಯಿತು. ನೈಟ್ ರಿಸೆಪ್ಷನ್ ಎಲ್ಲ ಮುಗೀತು. ಇದು ಮತ್ತೆ ಮಾರನೇ ದಿನ ಬೆಳಿಗ್ಗೆದು ಮುಹೂರ್ತಕ್ಕೆ ರಿಸೆಪ್ಷನ್ನು. ಮತ್ತು ನೈಟ್ ಒಂದು ಸಲ ಅರಿಶಿನ ಶಾಸ್ತ್ರ ಎಲ್ಲ ಮಾಡ್ತಾರೆ. ಅದು ಎಲ್ಲ ಮುಗಿಸ್ಕೊಂಡಾಗಿ ಬೆಳಿಗ್ಗೆ ಮುಹೂರ್ತಕ್ಕೆ ರೆಡಿಯಾಗಿ ಬರ್ತಾ ಇರೋದು ಗಂಡು. ಅಂದರೆ ಚೌಟ್ರಿಲೇ ಇರೋದ್ರಿಂದ ಅಲ್ಲಿಂದನೇ ಆಚೆ ಬರಬೇಕು, ಅಲ್ಲಿಂದನೇ ಒಳಗೆ ಹೋಗಬೇಕು. ಶಾಸ್ತ್ರಗಳಿದ್ದಾವೆ ಅಲ್ವಾ, ಅವೆಲ್ಲ ಮಾಡಲೇಬೇಕು ಯಾವುದೇ ಆದ್ರೂ. ಈಗ ಗಂಡು ಹೊರಗಡೆ ಬಂದಿದೆ. ಮತ್ತು ಹೆಣ್ಣಿನವರು ಅವರು ಎಲ್ಲ ಬಂದು ಕಳಸ ಪಂಚಾರತಿ ಮತ್ತು ಅಕ್ಕಿ ಎಲ್ಲ ತೊಗೊಂಬಂದು ಅಕ್ಕಿ ಎಲ್ಲ ಎಸ್ದಾಡ್ತಾರೆ. ಅಂದರೆ ಗಂಡಿನವ್ರ ಕಡೆಯವರು ಹೆಣ್ಣಿನವ್ರ ಕಡೆಯವ್ರಿಗೂ ಅಕ್ಕಿ ಕೊಟ್ಬಿಟ್ಟು ಒಬ್ರಿಗೊಬ್ರು
ಎಸ್ತಾಡ್ಕೋತಾರೆ, ಆ ಥರ ಎಲ್ಲ ಮಾಡ್ತಾರೆ. ಈಗ ಹೆಣ್ಣಿನವ್ರು ಬಂದ್ಬಿಟ್ಟು ಗಂಡಿನವ್ರಿಗೆ ಎದುರು ದುಂಬೇಕು, ಆ ಥರ ಶಾಸ್ತ್ರ. ಈಗ ಬ್ಯಾನ್ ಸೆಟ್ಟವ್ರು ಬಂದು ಗಂಡನವ್ರನ್ನ ಬಿಟ್ಟು ಒಳಗೆ ಹೋಗ್ತಾ ಇದ್ದಾರೆ ನೋಡಿ. ಅವರು ಒಳಗೆ ಹೋಗ್ಬಿಟ್ಟು ಅವ್ರನ್ನ ಹೆಣ್ಣಿನವ್ರನ್ನ ಕರ್ಕೊಂಡು ಬರ್ತಾರೆ. ಇವರು ಗಂಡವ್ರ ಅತ್ತೆ. ಇವರು ನೈಟ್ ನಾವು ಇವ್ರ ಜೊತೆನೇ ಅಲ್ವಾ ಫೋಟೋ ತೆಗೆಸ್ಕೊತಿದ್ದು. ಇವ್ರು ನಮ್ಮ ಸೊಸೆಂದ್ರ ಜೊತೆ ತೆಗೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದರು. ಗಂಡವರು ರಿಲೇಷನ್ನೇ ನಮಗೆ, ದೊಡ್ಡಮ್ಮನ ಮಗ ಆಗಬೇಕು. ಹಂಗಾಗಿ ಅವ್ರಿಗೆ ಅತ್ತೆ ಆಗೋರೆಲ್ಲ ನಮಗೂ ಅತ್ತೆನೇ ಆಗೋದು. ಅವರೆಲ್ಲ ತುಂಬ ಚೆನ್ನಾಗಿ ಕಾಮಿಡಿ ಮಾಡಿಕೊಂಡು ನಗಾಡ್ಕೊಂಡು ಬರ್ತಾಯಿದ್ರು. ಚೆನ್ನಾಗಿತ್ತು ಮದುವೆ. ಒಂಥರ ತುಂಬ ಹತ್ತಿರದಿಂದ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿತ್ತು. ನಾವು ಎಲ್ಲರೂ ಮದುವೆಗೂ ಹೋಗ್ತಾ ಇರ್ತೀವಿ, ಆದರೆ ಅದು ಅಷ್ಟು ಕನೆಕ್ಟಾಗಿ ಇರೋದಿಲ್ಲ. ಹೋದ್ವಾ, ರಿಸೆಪ್ಷನ್ ಮುಗಿಸ್ಕೊಂಡ್ವಾ, ಊಟ ಮುಗಿಸ್ಕೊಂಡ್ವಾ, ಬಂದ್ವಾ ಅನ್ನೋ ಹಾಗೆ ಇರ್ತಿತ್ತು. ಆದರೆ ಇವಳ ಮದುವೆ ಸ್ವಲ್ಪ ಸ್ಪೆಷಲಾಗಿ ಮಾಡಿದ್ವಿ, ಚೆನ್ನಾಗಿತ್ತು. ತುಂಬ ಹತ್ರದಿಂದ ಮಾಡಿದ್ದಾಯ್ತಲ್ವ, ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ಅಂದರೆ ನಮ್ಮ ಫ್ಯಾಮಿಲಿ ಮ್ಯಾರೇಜಸ್ಸೇ. ಅಲ್ಲೇವರೆಗೂ ವೆಯ್ಟ್ ಮಾಡಬೇಕು ಬೇರೆ ಮದುವೆಗೆ ಅಂದರೆ. ಯಾವುದು ಇನ್ನು ಹತ್ರದ್ದು ಮದುವೆ ಅಂದರೆ ಇಲ್ಲ. ನನ್ನ ತಂಗಿ ಇದ್ದಾಳೆ, ಅವಳದು ಒಂದು. ಇನ್ನು ನಮ್ಮ ಫ್ಯಾಮಿಲೀಲಿ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಓದ್ತಾ ಇದ್ದಾರೆ. ಇನ್ನು ಅವ್ರ ಮದುವೆವರೆಗೂ ವೆಯ್ಟ್ ಮಾಡಬೇಕಲ್ವ ಅಂತ ಈಗಲೇ ಬೇಜಾರಾಗ್ತಾಯಿದೆ. ಯಾಕೆಂದರೆ ತುಂಬ ಎಂಜಾಯ್ ಮಾಡಿ ಫ್ಯಾಮಿಲಿಯವರೆಲ್ಲ ಕಲಿತು ಚೆನ್ನಾಗಿ ಒಳ್ಳೆ ಸಂಭ್ರಮ ಥರ ಇರುತ್ತೆ. ಅದೆಲ್ಲ ಒಳ್ಳೆ ಮೆಮೊರಿ ಅಲ್ವಾ, ಅದೆಲ್ಲ ಮಿಸ್ ಮಾಡ್ಕೋತೀನಿ. ಈಗ ಮಾತ್ರ ಚೆನ್ನಾಗಿದೆ. ಇವತ್ತು ಮತ್ತು ನೆನ್ನೆ ರಿಸೆಪ್ಷನ್ ದಿನ, ಆಮೇಲೆ ನಾಳೆ ಇನ್ನೊಂದು ದಿನ ಇರುತ್ತೆ, ಗಂಗಮ್ಮನೆಲ್ಲ ಮಾಡೋಕ್ಕೆ ಹೋಗ್ತಾರೆ. ಅದೆಲ್ಲ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಈಗ ಆಗಲೇ ಹೆಣ್ಣಿನವ್ರ ಅತ್ತಿಗೆ ಇವರು, ಅವ್ರ ಅಣ್ಣನ ಮಿಸ್ಸಸ್ ಇವರು. ಅವರು ಗಂಡಿಗೆ ಪಾದಪೂಜೆ ಮಾಡ್ತಾವ್ರೆ, ಕಾಲು ತೊಳೆದು ಎಲ್ಲ ಮಾಡ್ಕೋತಾವ್ರೆ ಪೂಜೆನ. ನಾವೆಲ್ಲ ದೂರ ಇದ್ವಿ. ಅಷ್ಟು ಜನದಲ್ಲಿ ನೋಡಿ ಎಷ್ಟು ಜನ, ಕಾಲು ಇಡೋಕ್ಕೂ ಜಾಗ ಇರ್ತಾ ಇರಲಿಲ್ಲ, ಅಷ್ಟು ಜನ. ಇನ್ನು ಎಲ್ಲ ಶಾಸ್ತ್ರ ಮುಗಿದು ಪೂಜೆ ಎಲ್ಲ ಮಾಡಿ ಇನ್ನು ತಾಳಿ ಕಟ್ಟೋ ಶಾಸ್ತ್ರ ಮಾಡ್ತಾಯಿದ್ದಾರೆ. ಅವರು ಹೇಳ್ಕೊಡ್ತಾ ಇದ್ದಾರೆ. ಒಳ್ಳೆ ಅವ್ರು ಹೆಂಗೆ ಎತ್ತಿದ್ದಾರೆ ನೋಡಿ, ಕುರಿ ಬಲಿ ಕೊಡೋ ಥರ ಎತ್ತಿದ್ದಾರೆ. ಎತ್ತಿ ಇಟ್ಕೊಬಿಟ್ಟಿದ್ದಾರೆ ನೀಟಾಗಿ. ಅಂದರೆ ಹಂಗಂತಲ್ಲ, ನೀಟಾಗಿ ಗಂಟು ಹಾಕ್ಬೇಕಲ್ವ. ಮೊದಲನೇ ಬಾರಿ ಮದುವೆ, ಎಲ್ಲರೂ ಮೊದಲನೇ ಬಾರಿನೇ ಆಗೋದು. ಆದರೆ ಅದು ಒಂಥರ ಗಂಟು ಹಾಕೋದು ನೀಟಾಗಿ ಹಾಕಬೇಕು ಅಂತ ಹೇಳ್ಬಿಟ್ಟು ಸೇಫ್ಟಿ ಪ್ರಿಕಾಷನ್ಸ್ ಕೊಡ್ತಾ ಇದ್ದಾರೆ. ಅವ್ರ ಮಂತ್ರ ಹೇಳ್ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾವುದೇ ಗಂಡಾಗಲಿ ತಾಳಿ ಕಟ್ಟುವಾಗ ಕೈ ನಡುಗಿಸ್ತಾರೆ. ಇವರು ತುಂಬ ಧೈರ್ಯವಾಗಿದ್ರಪ್ಪ, ತುಂಬ ಚೆನ್ನಾಗಿ ಗಟ್ಟಿಯಾಗೇ ನಿಂತಿದ್ದರು. ನೋಡಿ ಮದುವೆ ಆಯಿತು. ಫೈನಲಿ ನನ್ನ ಫ್ರೆಂಡ್ ಮದುವೆ ಆದಳು. ಹುಡುಗಿಯಿಂದ ಆಂಟಿಗೆ ಪ್ರಮೋಷನ್ ಸಿಕ್ತು ನನ್ನ ಫ್ರೆಂಡ್ಗೆ. ಮದುವೆ ಎಲ್ಲ ಮುಗಿಸ್ಕೊಂಡು ಅವ್ರ ಅಮ್ಮ ಅಂತೂ ತುಂಬ ಅಳ್ತಾಯಿದ್ರು, ರೂಮಲ್ಲೇ ಕೂತಿದ್ರು. ನನಗಂತೂ ಈ ಮದುವೆ ನೋಡೋಕ್ಕಿಂತ ಅವ್ರ ಅಮ್ಮನ್ನ ಸಮಾಧಾನ ಮಾಡೋಕ್ಕೆ ಆಗಲಿಲ್ಲ. ಒಬ್ಬಳೇ ಮಗಳಲ್ವಾ, ತುಂಬ ಚೆನ್ನಾಗಿ ಮದುವೆ ಮಾಡಿಕೊಡ್ಬೇಕು ಅನ್ನೋದೊಂದಿತ್ತು. ಆದರೆ ಒಬ್ಬಳು ಮಗಳನ್ನ ಮಿಸ್ ಮಾಡ್ಕೋತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ತುಂಬ ಅಳ್ತಾಯಿದ್ರು. ಅವ್ರ ಅಪ್ಪ ಇಲ್ಲ ಅವಳಿಗೆ, ಅಮ್ಮ ಮಾತ್ರನೇ ಇರೋದು. ಎಲ್ಲನೂ ಅವ್ರ ಅಮ್ಮನೇ ನೋಡ್ಕೊಳ್ಳೋದು. ಹಾಗಾಗಿ ಅವ್ರ ಅಣ್ಣ ಅಲ್ಲಿ ಹಿಂದೆ ನಿಂತಿದ್ದಾರಲ್ಲ, ಅವರು ಅವಳಿಗೆ ಅಣ್ಣ ಆಗಬೇಕು. ಅವ್ರ ಅಣ್ಣ ಅದಕ್ಕೆ ಅವರೇ ಎಲ್ಲ ಮುಂದಿಂದು ಮಾಡಿದ್ದು, ಅವ್ರ ಅಮ್ಮ ಇಲ್ಲದೆ ಇರೋದ್ರಿಂದ. ಈಗ ಅವರ ಗಂಡಿನ ಅಪ್ಪ ಅಮ್ಮ ಹಾಲು ಎರೀತಾ ಇದ್ದಾರೆ. ಹಾಲು ಹಾಕೋದು ಫಸ್ಟ್ ಅವ್ರು ಹಾಕ್ಬಿಟ್ಟು, ಅವ್ರು ಹಾಕಿ ಆದಮೇಲೆ ಹೆಣ್ಣು ಇರ್ತಾರಲ್ಲ, ಹೆಣ್ಣು ಅವರ ಅಣ್ಣ ಅದಕ್ಕೆ ಹಾಕ್ತಾರೆ. ಯಾಕಂದರೆ ಅವ್ರ ಅಪ್ಪ ಇಲ್ವಲ್ಲ, ಹಾಗಾಗಿ ಅವ್ರ ಅಣ್ಣ ಅದಕ್ಕೇ ಎಲ್ಲ ದಾರೆ ಇಟ್ಕೊಡೋದು ಎಲ್ಲನೂ ಅವರೇ ಮಾಡ್ತಾರೆ. ಎಲ್ಲ ಚೆನ್ನಾಗಾಯಿತು, ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ಅವ್ರ ಅಣ್ಣ ಅದಕ್ಕೆ ಬಂದರು, ಅವರೇ ಮಾಡೋದು. ಪಾಪ ಎಲ್ಲ ಕೆಲಸನೂ ಮಾಡ್ತಾಯಿದ್ದಾರೆ. ಅವ್ರ ಹೆಸ್ರು ತ್ರಿವೇಣಿ ಅಂತ. ಅವ್ರನ್ನ ಯಾರೇ ಕರೆದ್ರೂ ನಾನು ಅಂತಿದ್ದೆ, ನನ್ನ ಯಾರು ಕರೆದ್ರೂ ಅವಕ್ಕ ಅಂತ ಮಾತಾಡ್ತಿತ್ತು ಪಾಪ. ಇವರು ಪ್ರಿಯಾಂಕಾ ಅವರ ಮಾಮ, ಅಂದರೆ ಅವ್ರ ಅಮ್ಮ ಇದ್ದಾರಲ್ಲ, ಅವ್ರ ಅಣ್ಣನ ಮಿಸ್ಸಸ್ ಅವರು. ಅವರೆಲ್ಲ ಆದಮೇಲೆ ಒಬ್ಬೊಬ್ಬರಾಗಿ ಗಂಡು ಅವರ ರಿಲೇಷನ್ ಕಡೆಯವರು ಮತ್ತು ಹೆಣ್ಣಿನ ಕಡೆಯವರು ಬಂದು ಹಾಲೆಲ್ಲ ಹಾಕ್ಬಿಟ್ಟು ಹೋಗ್ತಾಯಿದ್ರು. ಆ ಜನದಲ್ಲಿ ನಾವಿಲ್ಲಪ್ಪ ಹಾಲು ಹಾಕಕ್ಕೆ ಹೋಗೋದು, ಅಷ್ಟು ಜನ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾವು ಕೆಳಗಡೆ ಹೋಗಿ ಕೂತ್ಕೊಂಡು ಆರಾಮಾಗಿ ಫ್ರೆಂಡ್ಸ್ ಜೊತೆ ಮಾತಾಡ್ಕೋತಾ ಇದ್ವಿ. ಮಾತಾಡ್ಕೊಂಡು ಎಲ್ಲ ಮುಗಿಸ್ಕೊಂಡಾಗಿ ಲಾಸ್ಟಿಗೆ ಎಲ್ಲರೂ ಜನ ಎಲ್ಲ ಖಾಲಿ ಆದಮೇಲೆ ಲಾಸ್ಟಿಗೆ ಹಾಲು ಹಾಕಕ್ಕೆ ಬಂದ್ವಿ ನಾವು. ಇನ್ನೂ ಅಲ್ಲಿ ತಾಳಿ ಕಟ್ಟಿ ಅಕ್ಷತೆ ಹಾಕೋದೇ ತಡ, ಎಲ್ಲ ಜನ ಎಲ್ಲ ಊಟಕ್ಕೆ ಎದ್ದೊಯ್ತಾ ಇರ್ತಾರೆ. ಅಷ್ಟು ಜನದಲ್ಲಿ ಯಾವ ಕಡೆ ಹೋಗೋದಿಲ್ಲ, ಹಾಲು ಹಾಕೋಕ್ಕೂ ಆಗೋಲ್ಲ, ಆಮೇಲೆ ಅಲ್ಲಿ ಊಟಕ್ಕೆ ಹೋಗೋಕ್ಕೂ ಆಗೋಲ್ಲ, ಅಷ್ಟು ರಶ್ ಇತ್ತು. ಚೌಟ್ರಿನೂ ಸ್ವಲ್ಪ ಚಿಕ್ಕದೇ ಆಯಿತು ಇವ್ರಿಗೆ. ಆಮೇಲೆ ಇದು ಸಂಜೆ ಅಂದರೆ ಮುಹೂರ್ತ ಆಗಿದ್ದ ದಿನ ರಾತ್ರಿದು.
ಅದು ಗಂಡನ ಮನೆಗೆ ಹೋಗ್ಬೇಕಲ್ವಾ. ಹೆಣ್ಣು ಅಂದರೆ ಚೌಟ್ರಿಗೆ ಬಂದಿರುತ್ತೆ. ಸಾಮಾನ್ಯವಾಗಾದರೆ ಹೆಣ್ಣಿನ ಮನೆಯಲ್ಲೇ ಮದುವೆ ಮಾಡೋದಾದರೆ ಹೆಣ್ಣಿನ ಮನೆಯಿಂದ ಗಂಡನ ಮನೆಗೆ ಹೋಗೋದಲ್ವ. ಅವತ್ತು ಸಂಜೆ ಈ ಥರ ನಮ್ಮೂರ ಸೈಡ್ ಆದರೆ ಮೆರವಣಿಗೆ ಮಾಡ್ತಾರೆ. ಬೇರೆ ಕಡೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮೂರ ಸೈಡು ಈ ಥರ ಬ್ಯಾಂಡ್ ಸೆಟ್ಟಿಂದ ಕುಣ್ಕೊಂಡು ಪಟಾಕಿ ಎಲ್ಲ ಹಚ್ಕೊಂಡು ಈ ಥರ ಮೆರವಣಿಗೆ ಮಾಡಿಕೊಂಡು ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ದೇವಸ್ಥಾನದಿಂದ ಮೆರವಣಿಗೆ ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ. ಪಟಾಕಿ ಎಲ್ಲ ಹಚ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಪಟಾಕಿ ಎಲ್ಲ ಹಚ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಚೆನ್ನಾಗಿರುತ್ತೆ. ಒಂಥರ ನಮ್ಮ ಹಳ್ಳಿ ಕಡೆ ಮದುವೆ ಮಾಡೋದೇ ಚೆಂದ. ಸಿಟಿಲಾದರೆ ಚೌಟ್ರಿಲಿ ಮದುವೆ ಆಗೋದು, ಆಮೇಲೆ ಗಂಡನ ಮನೆಗೆ ಕರ್ಕೊಂಡೋಗಿ ಮನೆ ತುಂಬಿಸ್ಕೊಳ್ಳೋದು ಅಷ್ಟೇ ಇರುತ್ತೆ. ಆಮೇಲೆ ಬೀಗ್ರೂಟ ಅಂತ ಎಲ್ಲ ಮಾಡ್ತಾರೆ ಆ ಕಡೆ. ನಮ್ಮ ಕಡೆ ಬೀಗ್ರೂಟ ಅಂತ ಎಲ್ಲ ಏನು ಮಾಡಲ್ಲ. ಇದೇ ರೀತಿ ಚಿಕ್ಕ ಪುಟ್ಟ ಮೆರವಣಿಗೆ ಅದು ಇದು ಮಾಡಿಕೊಂಡು ಚೆನ್ನಾಗಿ ಪ್ರತಿಯೊಂದು ಶಾಸ್ತ್ರನೂ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಅವರೂರಲ್ಲೇ ಗಂಡವ್ರ ಊರಲ್ಲಿ ಶಿವನ ದೇವಸ್ಥಾನ. ಅದು ಶಿವನ ದೇವಸ್ಥಾನ ಮುಂದೆ ಒಳಗೆ ಪೂಜೆ ಮಾಡ್ಕೊಬಂದು ಹೊರಗಡೆ ಎಲ್ಲ ಕರ್ಜಿಕಾಯಿ, ನಿಪ್ಪಟ್ಟು, ಪಾನಕ ಮತ್ತು ಎಲ್ಲ ತಂದಿರ್ತಾರೆ. ಅವ್ರು ಏನೇನು ತಿಂಡಿ ಮಾಡಿರ್ತಾರೋ ಅದೆಲ್ಲನೂ ತಂದಿರ್ತಾರೆ. ಅದನ್ನೆಲ್ಲ ಕೊಟ್ಬಿಟ್ಟು ಈಗ ಕರ್ಕೊಂಡು ಎಬ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹೋಗುವಾಗ ಅಲ್ಲಿ ಎಲೆ ಅಡಿಕೆ ಇಟ್ಬಿಟ್ಟು ಅದರಲ್ಲಿ ನೀರು ಹಾಕಿ ರೌಂಡ್ ಹಾಕ್ತಾರೆ. ಅಂದರೆ ದೇವ್ರಿಗೆ ನಮಸ್ಕಾರ ಹಾಕೋದು ಅಂತ ಹೇಳ್ತಾರೆ. ಅದೆಲ್ಲ ಮಾಡಿಕೊಂಡು ಮತ್ತೆ ಹೋಗ್ತಾ ಇದ್ದಾರೆ ನೋಡಿ. ಜನ ಎಲ್ಲ ಹಿಂದೆ ಬರ್ತಾ ಇದ್ದಾರೆ. ಮುಂದೆ ಗಂಡು ಹೆಣ್ಣು ಹೋಗ್ತಾ ಇದ್ದರೆ ಅವ್ರ ಮುಂದೆ ಇನ್ನೂ ಡ್ಯಾನ್ಸ್ ಮಾಡೋರು ತುಂಬ ಜನ ಇರ್ತಾರೆ. ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಮೆರವಣಿಗೆ ಮಾಡಿಕೊಂಡು ಬರ್ಮಾಡ್ಕೊಡ್ತಾರೆ. ಮನೆಗೆ ಬರೋ ಸೊಸೆ ಚೆನ್ನಾಗಿರಬೇಕು ಅಂತ ನೋಡ್ಕೊತ ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಊರ ಕಡೆ ಮೆರವಣಿಗೆ ಮಾಡೋದು ಹೆಂಗೆ ಅಂದರೆ, ಮಾಡ್ತಾ ಇರ್ತಾರೆ ಮೆರವಣಿಗೆ. ಅಲ್ಲಿ ಮಲಗಿರೋರು ಸಮೇತ ಎದ್ದು ಬಂದು ನೋಡ್ತಾರೆ. ಹೊಸ ಹೆಣ್ಣು ಬಂದಿದ್ದಾರೆ, ಹೊಸ ಮದುವೆ ಗಂಡು ಹೆಣ್ಣು ಬಂದಿದ್ದಾರೆ, ನೋಡಬೇಕು ಅಂತ ಹೇಳ್ಬಿಟ್ಟು ಆ ಸೌಂಡ್ಗೆ ಆಚೆ ಬಂದು ತುಂಬ ಜನ ಬಂದು ನೋಡ್ತಾರೆ. ಇದು ಅವರ ಮದುವೆ ಗಂಡು ಅವ್ರ ತಮ್ಮಂದರು. ತುಂಬ ಚೆನ್ನಾಗಿ ಅದಕ್ಕೆ ಬರೋ ಖುಷಿಗೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊತ ಹೋಗ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಬೇರೆ ಡಿ ಜೆ ಎಲ್ಲ ತರಿಸ್ಕೋತಾರೆ, ಆದರೆ ಇವರು ಡಿ ಜೆ ಎಲ್ಲ ಏನು ತರಿಸಿಲ್ಲ. ಇರೋದ್ರಲ್ಲೇ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಕಡೆ ಹೀಗೆ. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಕಡೆ ಅಂತೂ ಇದೇ ಥರಪ್ಪ, ತುಂಬ ಖುಷಿಯಿಂದ ಮೆರವಣಿಗೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ನಿಮಗೆಲ್ಲ ವಿಚಿತ್ರ ಅನಿಸ್ಬೋದು, ಇದೇನಪ್ಪ ದೇವ್ರ ಏನಾದರೂ ಮೆರವಣಿಗೆ ಮಾಡೋಕ್ಕೆ ಹಂಗೆ ಹಿಂಗೆ ಅಂತೆಲ್ಲ. ನಮ್ಮ ಕಡೆ ದೇವ್ರು ಅಂತ ಇಲ್ಲ, ಆಗಿನ ಕಾಲದಿಂದನೂ ಮಾಡ್ಕೊತ ಬಂದಿರೋದೇ ಇದು. ಮೆರವಣಿಗೆ ಅನ್ನೋ ಪದ್ಧತಿ ಚೆನ್ನಾಗಿ ಇಷ್ಟಪಟ್ಟು ಮಾಡ್ತಾರೆ. ಈಗಿನ ಕಾಲದಲ್ಲೂ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಲೈಟ್ ಅದು ಆ ಕಡೆ ಈ ಕಡೆ ಲೈಟ್ ಕೂಡ ಹೊತ್ಕೊಂಡಿರ್ತಾರೆ. ಏಕೆ ಅಂದರೆ ಅವು ಎಲ್ಲ ಕಡೆನೂ ಲೈಟ್ ಕಂಬ ಇರೋದಿಲ್ಲ ಅಲ್ವಾ. ಹಳ್ಳಿ ಅಲ್ವಾ ಇದು, ಸಿಟಿ ಏನಲ್ಲ ಎಲ್ಲ ಕಡೆ ಲೈಟ್ ಹಾಕ್ಸೋದಕ್ಕೆ. ಆ ಕಡೆ ಈ ಕಡೆ ಒಬ್ಬರು ಲೈಟ್ ಹೊತ್ಕೊಂಡಿರ್ತಾರೆ. ಗ್ಯಾಸ್ ಲೈಟ್ ಅದು ಗ್ಯಾಸ್ ಲೈಟ್ ಬೆಳಕಲ್ಲಿ ಮೆರವಣಿಗೆ ಮಾಡ್ಕೊಂಡು ಕುಣ್ಕೊಳ್ತಾ ಹೋಗ್ತಾರೆ. ಹಾಗೆ ಪಟಾಕಿ ಎಲ್ಲನೂ ಹಚ್ಕೊಂಡು ಹೋಗ್ತಾರೆ. ನೋಡ್ತಾ ಇದ್ದೀರಲ್ಲ, ಅದೇ ಪಟಾಕಿ ಹಚ್ತಾ ಇದ್ದಾರೆ. ನಾವೆಲ್ಲ ದೂರ ನಿಂತಿದ್ದೀವಿ, ಏನಾದರೂ ಸಿಡಿದ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು. ಹಾಗೆ ತಂಗಿ ಆಗಬೇಕು ಇವರು, ಮದುವೆ ಗಂಡಿಗೆ ತಂಗಿರಾಗಬೇಕು. ಅವ್ರ ತಮ್ಮಂದರು ಕರ್ಕೊಂಡು ಇಲ್ಲ ಡ್ಯಾನ್ಸ್ ಮಾಡೋಣ ಬನ್ನಿ ಅಂತ ಹೇಳಿ ಅವ್ರನ್ನೂ ಎಲ್ಲ ಹೇಳ್ಕೊತಾ ಇದ್ದಾರೆ. ಅವ್ರು ಬೇಡ ಅಂತ ನಾಚಿಕೆ ಪಟ್ಟು ಒಬ್ಬರು ಹೋಗೇ ಬಿಟ್ಟರು. ಇನ್ನೊಂದು ಹುಡುಗಿ ಪಾಪ ಒಂದೆರಡು ಸ್ಟೆಪ್ ಹಾಕಿದ್ರು. ಆ ಹುಡುಗಿನೂ ಪಾಪ ಚೆನ್ನಾಗೇ ಡ್ಯಾನ್ಸ್ ಮಾಡ್ತು. ಚೆನ್ನಾಗಿ ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಕುಣಿತಾವ್ರೆ. ಇವ್ರು ನಮ್ಮ ತಮ್ಮಂದ್ರಂತೂ ಫುಲ್ ಸುಸ್ತಾಗಿಬಿಡ್ತಾರೆ. ಮನೆಗೆ ಹೋಗೋ ಅಷ್ಟೊತ್ತಿಗೆ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಅಷ್ಟು ಸುಸ್ತಾಗಿರ್ತಾರೆ. ಮದುವೆ ಹೆಣ್ಣು ಕೂಡ ಕರ್ಕೊಂಡ್ರು, ಡ್ಯಾನ್ಸ್ ಮಾಡಬೇಕು ನೀನು ಅಂತ. ಅವಳು ತುಂಬ ನಾಚಿಕೆ ಪಡ್ತಿದ್ಲು. ಆಮೇಲೆ ಇಲ್ಲ ಮಾಡಿದ್ರೆ ಆಯಿತು, ಮೆಮೊರಬಲ್ ಡೇ ಆಗುತ್ತೆ, ನಮಗೂ ಮೆಮೊರಿ ಇರುತ್ತೆ ಒಂದು ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡಿದ್ಲು. ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಅವಳು. ಅತ್ತೆ ಮನೆಗೆ ಹೋಗೋದು ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು, ಮದುವೆ ಗಂಡು ಯಾವಾಗ ಡ್ಯಾನ್ಸ್ ಮಾಡ್ತಾರೋ ನಾವು ನೋಡೋಣ ಅಂತ. ಯಾರೂ ಮಾಡಲ್ಲ, ತುಂಬ ನಾಚಿಕೆ ಪಟ್ಕೋತಾರೆ. ಆದರೆ ಇವ್ರು ಸ್ವಲ್ಪ ಮೆಮೊರಿಯಾಗಿರಲಿ, ನಮ್ಮ ಮದುವೆ ದಿನವೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ನೆನಪಿರಲಿ ಅಂತ ಮಾಡ್ತಾಯಿದ್ದಾರೆ ಅಷ್ಟೇ. ನೋಡಿ, ನೀವೇ ನೋಡ್ತಿರ್ಬೋದು, ಎಲ್ಲ ಸೈಡಿಗೆ ಹೋಗಿ ನಿಂತ್ಕೊಬಿಟ್ಟು ವೀಡಿಯೋ ಮಾಡ್ಕೋತಾ ಇದ್ದಾರೆ. ಯಾರೂ ಅಲ್ಲಿ ಡ್ಯಾನ್ಸ್ ಮಾಡೋರಿಲ್ಲ. ಈ ಕಡೆ ಒಬ್ಬರು ಅಂಕಲ್ ಮಾತ್ರ ಮಾಡ್ತಾಯಿದ್ದಾರೆ. ಅವರು ಸಿದ್ದೇಶ್ ಅಂಕಲ್ ಅಂತ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಊರೊಳಗಿಂದನೂ ಡ್ಯಾನ್ಸ್ ಮಾಡ್ಕೊಬಂದಿದ್ದು ಅವರೇ.
ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮಗೇನಾದರೂ ನಾನು ಹಾಕಿರೋ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ಓಕೆ, ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್. ನಾಳೆ ನಿಮಗೆ ಹೊಸ ವಿಡಿಯೋದಿಂದ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಇವು ಫೋಟೋಸ್ ಇದು ಲಾಸ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ಇವರೇನಪ್ಪ ಟೇಕ್ ಕೇರ್ ಬಾಯ್ ಬಾಯ್ ಎಂದು ಮತ್ತೆ ಮಾತಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇದೆಲ್ಲ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಹಾಗಾಗಿ ಮತ್ತೆ ಮಾಡ್ತಾಯಿದ್ದೀನಿ. ಓಕೆ, ಬಾಯ್.